ಸ್ನೇಹಿತರೆ, ಈ ಜಾಗ ಅಂಗೈ ಥರ ತಟ್ಟೆ ಇದ್ದಂಗಿದೆ. ಒಳ್ಳೆ ಲೊಕೇಶನ್. ಇದು ಹಂದಿಗುಂದಿ ಬೆಟ್ಟ, ತುಂಬ ಫೇಮಸ್ಸು. ಅಲ್ಲೇ STR ರಿಂಗ್ ರೋಡ್, ಈ ಮಾವಿನ ಮರ ಇರೋ ಜಾಗದಲ್ಲೇ STR ರಿಂಗ್ ರೋಡ್ ಹೋಗ್ತಾ ಇರೋದು. ಪ್ರಿಯ ವೀಕ್ಷಕರೇ, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟೋ ಜನ ನಮ್ಮ ರೈತರು ಮಕ್ಕಳು ಓದಿರ್ತಾರೆ, BA ಓದಿರ್ತಾರೆ, ಡಿಗ್ರಿ ಓದಿರ್ತಾರೆ, ಇಂಜಿನಿಯರ್ ಓದಿರ್ತಾರೆ. ಅವ್ರಿಗೆ ಫ್ಯಾಕ್ಟ್ರಿಗೆ ಹೋದರೆ ಕೆಲಸ ಸಿಕ್ಕೋದು, ಅಷ್ಟು ಇಂಟ್ರೆಸ್ಟ್ ಇದ್ದವರು ಸಂಬಳ ಸಿಕ್ಕೋದು, ಊಟಕ್ಕೆ ವ್ಯವಸ್ಥೆ ಇರಲ್ಲ, ಮನೆ ಕಳಿಕೆ ವ್ಯವಸ್ಥೆ ಇರಲ್ಲ, ಒಂದು ಟೀ ಕಾಫಿ ಇರಲ್ಲ. ಸ್ನೇಹಿತರೆ, ನಮ್ಮ ಫ್ರೆಂಡ್ ರಮೇಶ್ ಹೇಳಿದ್ರು, ಅದು 100% ಸತ್ಯ. ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಪ್ರೆಸ್ಟೇಜ್, ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ, ಅದು ಇದು ಏನೋ ತಲೆಗೆ ಹಾಕೊಂಡ್ಬಿಟ್ಟಿರ್ತಾರೆ. ಅವ್ರ ಲೈಫ್ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅನ್ಕೋತೀರಾ? ಈ ಜಾಗನ ನಾನು ತಮಾಷೆಯಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡೆ, ಬೇರೆಯವ್ರಿಗೆ ಪಲ್ಟಾಯಿಸೋಣ ಅಂತ. ದುಡ್ಡು ಬ್ಯಾನ್ ಆದಾಗ ಯಾರೂ ಬರಲಿಲ್ಲ ಗಿರಾಕಿ. ಏನೋ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ, ನಮ್ಮ ಗ್ರಾಹಕರ ಆಶೀರ್ವಾದದಿಂದ ಈ ಜಾಗನ ನಾನೇ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀನಿ. ಈಗ ನಾನು ಈ ಜಾಗದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡೋ ಟ್ರೈನಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ಒಂದು ಬೋರ್ ಹಾಕ್ಸ್ತಾ ಇದ್ದೀನಿ. ಈ ಬೋರ್ ಹಾಕ್ಸೋದ್ರಿಂದ ನೀರು ಸಿಗಲಿ ಅಂತ ದಯವಿಟ್ಟು ನೀವು ಆರೈಸಿ ಅಂತ ಕೇಳ್ತಾ, ಆರೈಸೋದೇನೆಂದರೆ ಬೋರ್ ನೀರು ಸಿಗಬೇಕು. ಯಾಕೆಂದರೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ, ಗೋಲ್ಮಾಲ್ ಮಾಡಿಲ್ಲ, ಪ್ರಾಮಾಣಿಕತೆಯಿಂದ ನಡ್ಕೋತಾ ಇದ್ದೀವಿ. ಹಾಗಾಗಿ ಖಂಡಿತ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಖಂಡಿತ ನೀರು ಸಿಗುತ್ತೆ. ಮುಂದೆ ನೀರು ಯಾವ ರೀತಿ ಸಿಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನಗೆ ಇನ್ನೊಂದು ಖುಷಿಯಾದ ವಿಚಾರ ಈ ದಿನ ನಿಮಗೇನಂತ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಜಾಗ ಅಂಗೈ ಥರ ತಟ್ಟೆ ಇದ್ದಂಗಿದೆ. ಒಳ್ಳೆ ಲೊಕೇಶನ್. ಇದು ಹಂದಿಗುಂದಿ ಬೆಟ್ಟ, ತುಂಬ ಫೇಮಸ್ಸು. ಅಲ್ಲೇ STR ರಿಂಗ್ ರೋಡ್, ಈ ಮಾವಿನ ಮರ ಇರೋ ಜಾಗದಲ್ಲೇ STR ರಿಂಗ್ ರೋಡ್ ಹೋಗ್ತಾ ಇರೋದು. STR ರಿಂಗ್ ರೋಡ್ 160 ಅಡಿ. STR ರಿಂಗ್ ರೋಡ್ ಆದಮೇಲೆ ಇಲ್ಲೇನು ಬೇಕಾದ್ರೆ ಕಮರ್ಷಿಯಲ್ ಮಾಡ್ಬೋದು. ಹಾಗಾಗಿ ಅಲ್ಲಿ ತನಕ ನಾಟಿ ಕೋಳಿ ಸಾಕಾಣಿಕೆ ಮಾಡೋಣ. ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಜನಗಳಿಗೆ ಆರೋಗ್ಯಕರದ ಊಟ ಕೊಡೋಣ. ನಮ್ಮ ಹೋಟ್ಲಿಗೆ ತುಂಬ ಜಿಲ್ಲೆಯಿಂದ ಒರಿಜಿನಲ್ ನಾಟಿ ಕೋಳಿನ ತಂದುಕೊಡ್ತಿದ್ರು. ಅದರಲ್ಲೂ ತಾಯಿ ಕೋಳಿ ಮೊಟ್ಟೆ ಇಕ್ಸಿ ಮರಿ ಮಾಡಿಸಿ ಸಾಕಿರುವಂಥ ಕೋಳಿ, ಫೀಡು ಸ್ಟಾರ್ಟರ್ ಆಗ್ತೇ ಒರಿಜಿನಲ್ ಫುಡ್ ಹಾಕಿರೋ, ನ್ಯಾಚುರಲ್ ಫುಡ್ ಹಾಕಿರೋ ಅಂಥ ಕೋಳಿ ತಂದು ಕೊಡ್ತಿದ್ರು. 1 kg ಪ್ರೆಸೆಂಟು 500 ರೂಪಾಯಿ ರೈಟ್ ಕೊಡ್ತಾಯಿದ್ದೀನಿ. ಮೊದಲೆಲ್ಲ 280 ರೂಪಾಯಿಂದ ಸ್ಟಾರ್ಟ್ ಮಾಡಿದೆ ರೈತರು ಕೊಡೋಕ್ಕೆ. ಈಗ 1 kg 500 ರೂಪಾಯಿ ಕೊಡ್ತಾಯಿದ್ದೀನಿ. ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಇಮಿಡಿಯೇಟ್ಲಿ ನಾನು ಯಾಕೆ ಈ ರೀತಿ ಮಾಡ್ತಾಯಿದ್ದೀನಿ, ನಾಟಿ ಕೋಳಿನ ಯಾಕೆ ತಂದುಬಿಟ್ಟು ದಪ್ಪ ಮಾಡಬೇಕು ಅಂದ್ಕೊಂಡ್ರೆ, ಶಂಕರ್ ನಾಟಿ ಕೋಳಿ ಡಾಬರ್ ರಾಮನಗರ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ. ಆದರೆ ಬೆಂಗಳೂರು ಕಸ್ಟಮರ್ ತುಂಬ ಜನ, ಸರ್ ದೂರ ಆಗುತ್ತೆ, ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿ ತುಂಬಾ ಅಭಿಮಾನದಿಂದ ಕೇಳ್ಕೊಂಡಿದ್ರು. ಹಾಗಾಗಿ ಅವರ ಪ್ರೀತಿ ವಿಶ್ವಾಸ ಮಿಡಿದು ನಾನು ಬೆಂಗಳೂರು ತಾವರೆಕೆರೆ ಹತ್ರ ಒನ್ನಟ್ಟಿ ಹತ್ರ ಇನ್ನೊಂದು 20 ಡೇಸು 25 ಡೇಸಲ್ಲಿ ನಾನು ಓಪನ್ ಮಾಡ್ತಾಯಿದ್ದೀನಿ 2ನೇ ಬ್ರಾಂಚು. ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ಇನ್ನೊಂದು ನನ್ನ ಖುಷಿಯಾದ ವಿಚಾರ. ನಾನು ಚಿಕ್ಕಬಳ್ಳಾಪುರದ ಪೆರಾಸಾದ್ರ ಸಂತೆಯಿಂದ ಕೋಳಿ ತರಬೇಕಾದ್ರೆ ಡಾಬಾಗಳಿದೆ. ಅಲ್ಲಿ ನಾನು ಡಾಬಾಗಳ ಹತ್ರ ಹೋಗಿ ಯಾರನ್ನ ಲೇಬರ್ ಸಿಗ್ತಾರಾ, ಹೋಟ್ಲಿ ಕೆಲಸ ಮಾಡೋರು ಸಿಗ್ತಾರಾ ಅಂತ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿದೆ. ಅವರು ನನಗೊಂದು ನಂಬರ್ ಕೊಟ್ಟರು. ಆ ನಂಬರ್ಗೆ ಫೋನ್ ಮಾಡಿದಾಗ ಅವ್ರ ಹತ್ರ ಮಾತಾಡಿದ್ಮೇಲೆ ಗೊತ್ತಾಯಿತು. ಮಾತಾಡ್ತಾ ಅವರು ನಮ್ಮದು 30 ವರ್ಷದ ಸ್ನೇಹ ಬಾಂಧವ್ಯ ಅಂತ. ಅವ್ರು ಯಾರು ಅನ್ಕೋತೀರಾ? ಬನ್ನಿ, ಇವರೇ ರಮೇಶ್ ಅಂತ, ಮದ್ದೂರವರು. ದೇವನಹಳ್ಳಿ ಹತ್ರ ಶಿವು ಡಾಬಾ ಚಿಕ್ಕಸೊಣ್ಣೆ ಗೇಟಲ್ಲಿತ್ತು. ಅಲ್ಲಿ ಆಗ ಇವರು ಭಟ್ರ ಕೆಲಸ ಮಾಡ್ತಿದ್ರು, ನಾನು ಸಪ್ಲೈಯರ್ ಕೆಲಸ ಮಾಡ್ತಿದ್ದೆ. ನಾನು ಸಪ್ಲೈ ಕೆಲಸ ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಹೋಟೆಲ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಗುರು ಅಂದರೂ ತಪ್ಪೇನಿಲ್ಲ. ನಿಮ್ಮ ಅನಿಸಿಕೆನ 2 ಹಂಚ್ಕೊಳ್ಳಿ ನಮ್ಮ ವೀಕ್ಷಕರ ಹತ್ರ. ಪ್ರತಿಯೊಬ್ಬರು ಹೇಳೋದು ಅಷ್ಟೇ, ಓದಿಲ್ಲದೆ ಇರೋದು, ಪ್ರತಿಯೊಬ್ಬ ಓದಿಲ್ಲ ಅಂದವರು ವಿದ್ಯೆ ಕಲಿಬೇಕು ಅಂದರೆ ಹೋಟ್ಲು ಡಿಪಾರ್ಟ್ಮೆಂಟಿಗೆ ಬಂದರೆ ಆಸಕ್ತಿ ಇದ್ದರೆ
ಕೆಲಸ ಕಲಿಬೇಕು ಅಂದರೆ ಪ್ರತಿಯೊಂದು ಕೆಲಸದಲ್ಲಿ ಆಸಕ್ತಿ ಇದ್ದರೆ ಪ್ರತಿಯೊಬ್ಬರು ಶ್ರೀಮಂತರಾಗ್ಬೋದು. ಪ್ರಿಯ ವೀಕ್ಷಕರೇ, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಷ್ಟೋ ಜನ ನಮ್ಮ ರೈತರು ಮಕ್ಕಳು ಓದಿರ್ತಾರೆ, BA ಓದಿರ್ತಾರೆ, ಡಿಗ್ರಿ ಓದಿರ್ತಾರೆ, ಇಂಜಿನಿಯರ್ ಓದಿರ್ತಾರೆ. ಅವ್ರಿಗೆ ಫ್ಯಾಕ್ಟ್ರಿಗೆ ಹೋದರೆ ಕೆಲಸ ಸಿಕ್ಕೋದು, ಅಷ್ಟು ಇಂಟ್ರೆಸ್ಟ್ ಇದ್ದವು, ಸಂಬಳ ಸಿಕ್ಕೋದು, ಊಟಕ್ಕೆ ವ್ಯವಸ್ಥೆ ಇರಲ್ಲ, ಮನೆ ಕಳಿಕೆ ವ್ಯವಸ್ಥೆ ಇರಲ್ಲ, ಒಂದು ಟೀ ಕಾಫಿ ಇರಲ್ಲ. ಅಷ್ಟೆಲ್ಲ ಖರ್ಚು ಮಾಡಿ ಓದಿರ್ತೀರ ನೀವು. ನಮ್ಗೆ ಏನೇನು ಬೇಜಾರು ಅಂದರೆ ಓದಿಲ್ಲದೆ ಹೋದ್ರೂ ಪರವಾಗಿಲ್ಲ, ನಮ್ಮ ಡಿಪಾರ್ಟ್ಮೆಂಟಿಗೆ ಬನ್ನಿ, ಹೋಟೆಲ್ ಡಿಪಾರ್ಟ್ಮೆಂಟಿಗೆ ಬನ್ನಿ. ನೀವು ಶೆಫ್ ಆಗ್ತೀರಾ, ಶೆಫ್ ಕಲೀರಿ, ಸಪ್ಲೈಯರ್ ಆಗ್ತೀರಾ, ಕ್ಯಾಶಿಯರ್ ಆಗ್ತೀರಾ, ಎನಿವನ್ನು ನಮ್ಮಲ್ಲಿ ಮನೆ ಕಳಿಕೆ ಸೌಕರ್ಯ ಇರ್ತದೆ. ಆಮೇಲೆ ಊಟ ತಿಂಡಿದ ಕೊರತೆ ಇಲ್ಲ, ಟೀ ಕಾಫಿ ಕೊರತೆ ಇಲ್ಲ, ಎಲ್ಲದಕ್ಕೂ ನಿಮಗೆ ಸೌಕರ್ಯವನ್ನು ಕೊಟ್ಟು ನಾವು ನೀವು 3 ವರ್ಷ ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ನೀವೇ ಒಂದು ಹೋಟ್ಲ್ ಓನರ್ ಆಗ್ತೀರಾ. ಇಲ್ಲ ಮ್ಯಾನೇಜ್ಮೆಂಟ್ ತಗೊಂಡ್ರೆ ಒಂದು ಹೋಟ್ಲ್ ಮ್ಯಾನೇಜ್ಮೆಂಟ್ ಆಗ್ತೀರಾ. ಶೆಫ್ ಆದರೆ ಮ್ಯಾಕ್ಸಿಮಮ್ ಪೇಮೆಂಟು 30,000 35,000 40,000 ಸ್ಯಾಲ್ರಿ ಬರುತ್ತೆ. ಒಂದು ಅನುಭವ ಪಡ್ಕೊಂಡ್ರೆ ನೀವು ಫುಟ್ಪಾತಲ್ಲಿ ಲಾಸ್ಟ್ಗೆ ಏಜೆಂಟ್ ಆದಂಥ ಪರ್ಸನಲ್ಗೆ ಒಂದು ಕಬಾಬು ಎಗ್ ರೈಸ್ ಹೊಡ್ಕೊಂಡು ಟೀ ಕಾಫಿ ಮಾಡ್ಕೊಂಡು ಜೀವನ ಮಾಡುವಂಥ ಒಂದು ಪ್ರಯೋಜನ ನೀವು ಮಾಡ್ಕೋಬೋದು. ದಯವಿಟ್ಟು ಬನ್ನಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೋಟ್ಲ್ ಡಿಪಾರ್ಟ್ಮೆಂಟಲ್ಲಿ ಓದಿಲ್ಲದೆ ಹೋದರೂ ಕೆಲಸ ಕೊಡ್ತೀವಿ. ಓದಿರೋರಿಗಿಂತ ಕೆಲಸದಕ್ಕಿಂತ ಸಂಬಳ ಜಾಸ್ತಿ ನಮ್ಮಲ್ಲಿದೆ. ಸ್ನೇಹಿತರೆ, ನಮ್ಮ ಫ್ರೆಂಡ್ ರಮೇಶ್ ಹೇಳಿದ್ರು, ಅದು 100% ಸತ್ಯ. ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಪ್ರೆಸ್ಟೇಜ್ ಆ ಕೆಲಸ ಮಾಡೋಕ್ಕಾಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ, ಅದು ಇದು ಏನೋ ತಲೆಗೆ ಹಾಕೊಂಡ್ಬಿಟ್ಟಿರ್ತಾರೆ. ಅವ್ರ ಲೈಫ್ ಅವರೇ ಹಾಳು ಮಾಡ್ಕೋತಾ ಇದ್ದಾರೆ. ಹಾಗೆ ತಂದೆ ತಾಯಿಗೆ ನೆಮ್ಮದಿ ಇಲ್ದಂಗೆ ಆಗ್ತಾಯಿದೆ. ಹಾಗಾಗಿ ಮನ್ಸ ಏನಾನ ಮಾಡಲಿ, ವಿದ್ಯೆನೇ ಮುಖ್ಯ ಅಲ್ಲ, ಉದ್ಯೋಗ ಮುಖ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ ನಿಯತ್ತಿಗೆ ಪ್ರಾಮಾಣಿಕತೆ ಕೆಲಸ ಮಾಡಿದ್ರೆ ಒಂದು 3 ಇಂದ 4 ವರ್ಷ ಕೆಲಸ ಮಾಡಿ ದುಡ್ಡು ಉಳಿಸ್ಕೊಂಡ್ರೆ ಒಂದು ಕಾರ್ ಹಾಕೋಬೋದು, ಒಂದು ಟೆಂಪೋ ಹಾಕೋಬೋದು, ಸ್ವಂತ ಬಿಸ್ನೆಸ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಇಲ್ಲ ಅಂದರೆ ಪರ್ಮನೆಂಟಾಗಿ ಸಂಬಳ ಸಿಗ್ತಾಯಿದ್ರೆ ಅದೇ ಕೆಲಸ ಮಾಡ್ಬೋದು, ನೆಮ್ಮದಿಯಾಗಿ ಜೀವನ ರೂಪಿಸ್ಕೋಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. 30 ವರ್ಷದ ಫ್ರೆಂಡ್ಶಿಪ್ಪು ನಮ್ಮದು ಇವ್ರದ್ದು. ಬೋರ್ ಹಾಕ್ಸ್ತಿದ್ದಾರೆ. ನಮಗೆ ಹೊರಡೋ ಟೈಮ್ ಈಗ. ನನಗೆ ಬಸ್ಸು ಲೇಟ್ ಆಗುತ್ತೆ, ಬಸ್ಗೆ ಹೋಗ್ಬೇಕು ನಾನು. ನಮ್ಮ ಫ್ರೆಂಡ್ಸು ಬೋರ್ ಹಾಕ್ತಿದ್ದಾರೆ. ಆಲ್ಮೋಸ್ಟ್ಲಿ ಇನ್ನೊಂದು 10 ಇನ್ನು 2 ಲೆಂತ್ ಬಿಟ್ಟರೆ ನೀರು ಸಿಕ್ಕೋದು ಚಾನ್ಸಸ್ಸು ಜಾಸ್ತಿ ಇದೆ. ಬರ್ತೀನಿ ಬರೋ ನಾನು, ಟೈಮ್ ಆಗುತ್ತೆ. ಓಕೆ, ಬಾಯ್. ತಿರ್ಗಾ ಯಾವಾಗ ಸಿಗೋಣ? ಮತ್ತೆ ಸಿಕ್ಕೋಣ, ಮತ್ತೆ ವಿಡಿಯೋ ಮಾಡೋಣ. ಓಕೆ. ಸ್ನೇಹಿತರೆ, ಈ ದಿನ ನನಗೆ ತುಂಬನೇ ಖುಷಿಯಾಗಿದೆ. ಮತ್ತು ನಮ್ಮ ಸಂಜೀವರಾಯ ಸ್ವಾಮಿ ಪ್ರಸನ್ನ, ನಮ್ಮ ದೇವರ ಆಶೀರ್ವಾದದಿಂದ ಒಳ್ಳೆ ನೀರು ಸಿಕ್ಕಿದೆ. ಮುಂದೆ ಏನು ಮಾಡಬೇಕು? ಒರಿಜಿನಲ್ ರೀತಿಲಿ ನಾಟಿ ಕೋಳಿ ಸಾಕಬೇಕು. ನಮ್ಮ ರೈತರಿಗೆ ಒರಿಜಿನಲ್ ರೀತಿ ನಾಟಿ ಕೋಳಿ ಸಾಕೋ ಟ್ರೈನಿಂಗ್ ಸೆಂಟ್ರ್ ಮಾಡಬೇಕು ಅನ್ನೋ ಆಸೆ ಇದೆ. ಬೇರೆನೋ ಇಲ್ಲಿ ಮಾಡ್ತೀನಿ. ನಿಮ್ಮ ಸಹಕಾರ ನನಗಿರಬೇಕು. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.